ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಬಾನು. ನೆನ್ನೆನೂ ಕಾಲೇಜ್‌ಗೆ ಹೋಗಿಲ್ಲ, ಇವತ್ತು ಕಾಲೇಜ್‌ಗೆ ಹೋಗಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಕಾಲೇಜ್‌ಗೆ ಹೋಗೋಣ ಅಂತ ಹೋದ್ವಿ ನಾನು ನಮ್ ಸಹನಾ. ನಾವೆಲ್ಲರೂ ಹೋಗಿ ವೇಟ್ ಮಾಡ್ಕೊಂಡಿದ್ವಿ ವರ್ಷಿಣಿಗೆ. ಆದ್ರೆ ವರ್ಷಿಣಿ ಮಾತ್ರ ನಿಧಾನಕ್ ಬರ್ತಿದ್ದಾಳೆ ಬರ್ಲೋ ಬೇಡ್ವೋ ಅಂತ. ಇನ್ನೇನು ವರ್ಷಿಣಿನೂ ಬಂದ್ಲು, ಎಲ್ಲಾರು ಬಂದ್ರು ಅಂತ ಹೇಳ್ಬಿಟ್ಟು ಬಸ್‌ಗೆ ಹೋಗೋಣ ಅಂತ ನೋಡಿದ್ರೆ ಬಸ್ಸೇ ನಮ್ಮನ್ ಕರ್ಕೊಂಡ್ ಹೋಗಕ್ ರೆಡಿ ಇಲ್ಲ. ಅಷ್ಟೊಂದ್ ಜನ ಇದಾರೆ. ನಮ್ದಂತೂ ಕೈವಾರ ಕ್ರಾಸಲ್ಲಿ ಯಾವತ್ತೂ ಇದೇ ಪರಿಸ್ಥಿತಿ. ನಾವ್ ಹೋಗೋ ಟೈಮ್ಗೆನೆ ಬಸ್‌ಗಳೆಲ್ಲ ರಶ್ ಆಗಿ ಹೋಗ್ಬಿಡ್ತೈತೆ. ಹಂಗೋ ಹಿಂಗೋ ಡೋರಲ್ಲಿ ನೇತಾಡ್ಕೊಂಡು ಬಂದ್ವಿ ಕಾಲೇಜ್ ಹತ್ರ ಹೋಗೋಣ ಅಂತ. ಕಾಲೇಜ್ ಹತ್ರ ಹೋದ್ಮೇಲೆ ಕ್ಲಾಸ್‌ಗೆ ಹೋಗೋದ್ಕಿಂತ ಫಸ್ಟ್ ನಮ್ಗೆ ತಿಂಡಿ ಮಾಡೋದು ಇಂಪಾರ್ಟೆಂಟು. ಹೊಟ್ಟೆ ಹಸ್ಕೊಂಡಂತೂ ನಾವು ಕ್ಲಾಸ್‌ಗೆ ಹೋಗಲ್ಲ ಯಾವತ್ತೂನು. ಊಟ ಮಾಡೋಣ ಅಂತ ಎಲ್ಲಾರು ಬಾಕ್ಸ್‌ಗಳು ಓಪನ್ ಮಾಡಿದ್ವಿ. ನನ್ಗಂತೂ ಒಂದು ಕ್ಷಣ ಹೋಟೆಲ್ ಅಲ್ಲಿ ಇದ್ದೀನೇನೋ ಅಂತ ಅನ್ಸ್ಬಿಡ್ತು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಅಡ್ಗೆ ಮಾಡ್ಕೊಂಡ್ ಬಂದಿದ್ರು. ಎಲ್ಲಾ ತರ ಫುಡ್ಡು ಒಂದೊಂದ್ ಚೂರ್ ತಿಂದ್ಬಿಟ್ಟು ಮತ್ತೆ ಕ್ಲಾಸ್‌ಗೆ ಹೋದ್ವಿ. ಕ್ಲಾಸ್‌ಗೆ ಹೋಗಿ ನೋಡಿದ್ರೆ 3 ಸೆಕ್ಷನ್ ಕಂಬೈನ್ಡ್ ಮಾಡಿದ್ರು. 3 ಸೆಕ್ಷನ್ ಅಲ್ಲೂ 100 ಜನ ಕೂಡ ಬಂದಿಲ್ಲ ಇವತ್ತು. ಸ್ವಲ್ಪ ಜನಕ್ಕೆ ಮಂಗಳವಾರ ಅಮಾವಾಸ್ಯೆ ಅಂತ ಬಂದಿಲ್ವಂತೆ. ಇನ್ನು ನಿನ್ನೆ ಸ್ವಲ್ಪ ಜನ ಫಸ್ಟ್ ಡೇ ಅಂತ ಬಂದಿಲ್ಲ. ನಂತರ ನಮ್ ಯಶೋಧ ನೋಡಿದ್ರೆ ಊಟ ತಿಂದಿರ ಬಂದಿದ್ದಾಳೆ. ಅದಕ್ಕೆ ಟ್ಯಾಗ್ ತಿಂತಾ ಇದ್ದಾಳೆ. ಅದನ್ನ ನೋಡ್ಬಿಟ್ಟು ನಮ್ ವರ್ಷ ಊಟ ತಿನ್ಸ್ತೀನಿರೇ ಅಂತ ಹೇಳ್ಬಿಟ್ಟು ಯಶೋದಕ್ ತಿನ್ಸೋದ್ ಬಿಟ್ಬಿಟ್ಟು ಅನುಗ್ ತಿನ್ಸ್ತಿದ್ದಾಳೆ ಸೆಕೆಂಡ್ ರೌಂಡ್. ನಮ್ ಮನು ಆಲ್ರೆಡಿ ಕ್ಲಾಸಿಗೆ ಬರೋಕ್ ಮುಂಚೆ ನಮ್ ಜೊತೆ 1 ರೌಂಡ್ ತಿಂದಿದ್ಲು. ಇನ್ನೊಂದ್ಸರಿ ಸೆಕೆಂಡ್ ರೌಂಡ್ ತಿಂತಾ ಇದ್ದಾಳೆ. ನೀವ್ ಏನೇ ಹೇಳಿ ದಪ್ಪಗಿರೋರ್ಗಿಂತ ಸಣ್ಣಗಿರೋರೇ ಜಾಸ್ತಿ ಊಟ ತಿನ್ನೋದು. ಇನ್ನು ಇವತ್ತು ನಮ್ಗೂ 2 ಕ್ಲಾಸೇ ಇದ್ದಿದ್ದು. 2 ಕ್ಲಾಸು ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಹರಟೆಗಳು ಹೊಡ್ಕೊಂಡು ಮತ್ತೆ ಟೀ ಕುಡಿಯಕ್ ಹೋಗೋಣ ಅಂತ ಹೋದ್ವಿ. ತುಂಬಾ ದಿನ ಆಗಿತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಟೀ ಕುಡ್ದು ಅಂತ. ನಮ್ ವರ್ಷಿಣಿ ಅಂತೂ 1 ತಿಂಗಳಿಂದ ಟೀನ ತುಂಬಾ ಮಿಸ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ಲು. ಇವತ್ತಿಂದಾನೇ ನಮ್ಗೆ ನೋಟ್ಸ್‌ಗಳು ಬರೆಯಕ್ಕೆಲ್ಲ ನೋಟ್ಸ್ ಹಾಕ್ಬಿಟ್ಟಿದ್ರು ಗ್ರೂಪ್‌ಗಳಲ್ಲಿ. ಅದಕ್ಕೆ ಸ್ವಲ್ಪ ಬುಕ್ಸ್ ಎಲ್ಲ ತಗೋಳೋಣ ಅಂತ ಬಂದ್ವಿ ನಾನು ನನ್ ಫ್ರೆಂಡ್ಸು. ಬುಕ್ಸ್ ಎಲ್ಲ ತಗೊಂಡು ಮತ್ತೆ ಬಸ್ ಸ್ಟ್ಯಾಂಡ್‌ಗೆ ಹೋದ್ವಿ ಮನೆ ಕಡೆ ಬರೋಣ ಅಂತ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.